ರಾಜಾದಿರಾಜ ರಾಧ ರಾಜ ಮಾರ್ತಾಂಡ ನಮ್ಮ ಲಕ್ಷ್ಮೀ ರಂಗನಾಥ ಗುರುಗಳಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಈ ಸುದಿನ ನಿಮ್ಮ ಜನುಮದಿನ, ಸಂತೋಷದ ಶುಭ ಸುದಿನ. ಓ ಶಿಖಾಮಣಿ, ಶಿಖಾಮಣಿ, ರಾಜಾಜಿರಾಜ ರಾಜ ಮಾರ್ತಾಂಡ, ಇನ್ನೆಲ್ಲಪ್ಪ ರಾಜರು ರಂಗನಾಥರು ಬರ್ತಾರೆ. ಹಿಂದೆ ಅವರೆಲ್ಲ ಎಷ್ಟು ಖುಷಿ ಖುಷಿಯಾಗಿ ರಾಜ್ಯಭಾರ ಮಾಡ್ತಾ ಇದ್ರು. ಅದು ಯಾಕೋ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಅವರು ನಗೋದನ್ನೇ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಗೊತ್ತಲ್ವಾ ನಿಮ್ಗೆ? ಹೆಂಗೆ ಅದು ಸಾಧ್ಯ ಆಗುತ್ತೆ ಶಿಖಾಮಣಿ? ಹೌದಲ್ವಾ? ಏನ್ ಮಾಡೋದು ಮಕ್ಕಳಂದ್ರೆ? ಏನ್ ಮಾಡೋದು ಅಂತಂದ್ರೆ, ಈಗ ನೋಡಿ ಅವ್ರನ್ನ ನಗ್ಸೋದಿಕ್ಕೆ ನಮ್ಮ ರಾಜ್ಯ ಮತ್ತೆ ಕಳಕಳಿಯಾಗಿ ಸುಭಿಕ್ಷೆ ಆಗಿರ್ಬೇಕು ಅಂತಂದ್ರೆ ನಮ್ಮ ರಂಗನಾಥ್ ಗುರುಗಳಲ್ಲಿ ನಾವು ಮುಖ, ಅವ್ರು ಯಾವಾಗ್ಲೂ ಸದಾಕಾಲ ಹಸನ್ಮುಖಿಯಾಗಿರೋದನ್ನ ನಾವು ನೋಡ್ಬೇಕಲ್ವಾ? ಇಲ್ಲೇ ನನ್ಗೆ ಗೊತ್ತಿರೋ ಶಾಸ್ತ್ರಿಗೊಬ್ಳು ಇದ್ದಾರೆ, ಬೊಗಳೆ ದಾಸಯ್ಯ ಅಂತ. ಅವ್ರ ಹತ್ರ ಹೋಗ್ಬಿಟ್ಟು ಇದೇನು ಅಂತ ಕೇಳ್ಬಿಡೋಣ ಶಿಖಾಮಣಿ. ಆಯ್ತು ಆಯ್ತು ಮಕರಂದ, ಕರ್ಸು ನೋಡೋಣ. ನಡೀರಿ. ಶಾಸ್ತ್ರಿಗಳೇ ನಮಸ್ತೆ. ರಕ್ಷತಿ ರಕ್ಷಿತ, ಧರ್ಮೋ ರಕ್ಷತಿ ರಕ್ಷಿತ. ನಾನು ನುಡಿದದ್ದು ಸುಳ್ಳಾಗಲ್ಲ, ಸುಳ್ಳಾದ್ರೆ ಕರೆ ಆಗಲ್ಲ, ಕರೆ ಆದ್ರೆ ಅವ್ರು ಬದುಕೋದಿಲ್ಲ. ಇದು ನಾನು ಬಲವಂತ ಶಾಸ್ತ್ರಿ, ಉಗ್ರ ತಪಸ್ಸು ಮಾಡಿರ್ತಕ್ಕಂತ ಶಾಸ್ತ್ರಿ ನಾನು. ಹೇಳ್ತೆ ನೋಡಿ ಮಗನೇ, ನಿನ್ನ ಜಾತಕದಲ್ಲಿ ಏನಿದೆ ಅಂದ್ರೆ ಮುಂದೊಂದು ದಿನ ನೀನು ಒಂದು ಕತ್ತೆ ಮರಿ ಗೆಳೆತನ ಮಾಡು. ಆ ಕತ್ತೆ ಮರಿ ಗೆಳೆತನ ಮಾಡಿದ್ರೆ ನಿನ್ನ ಯೋಗ ಬದಲಾವಣೆ ಆಗುತ್ತೆ, ಅದೃಷ್ಟ ಕಾಲ ಬರುತ್ತೆ, ಸುಯೋಗ ಬರುತ್ತೆ, ನೀನು ದೊಡ್ಡ ಮಂತ್ರಿ ಆಗ್ತೀಯಾ. ಇದು ನಾನ್ ಮಾಡಿದ್ದು ಸುಳ್ಳಲ್ಲ, ನಾ ಹೇಳಿದ್ದು ಸುಳ್ಳಲ್ಲ. ಸುಳ್ಳಾದ್ರೆ ಸತ್ಯ ಆಗಲ್ಲ, ಸತ್ಯ ಆದ್ರೆ ಬದುಕಲ್ಲ. ಇದು ನನ್ನ ವಾಣಿ, ನಮೋ ವಾಣಿ, ನಮೋ ವಾಣಿ. ಶಿಖಾಮಣಿ, ಹೇಳು ಮಕರಂದ. ಕೇಳಿಸ್ಕೊಂಡಲ್ಲ ಶಿಖಾಮಣಿ? ಬೊಗಳೆ ದಾಸರು ಬಿಟ್ಟಿದ್ದು ಕೇಳಿಸ್ತು ಮಕರಂದ. ಅಂದ್ರೆ ನಮ್ಮ ರಂಗನಾಥ್ ಗುರುಗಳು ಜೋರಾಗಿ ನಗ್ಬೇಕು, ಅವಾಗ ನಮ್ಮ ರಾಜ್ಯ ಎಲ್ಲ ಕಳಕಳಿಯಾಗಿ ಸುಖವಾಗಿರುತ್ತೆ ಅಲ್ವಾ? ಇದಕ್ಕೊಂದ್ ಪ್ಲಾನ್ ಮಾಡೋಣ. ಹಾ, ಹೇಳು ಮಕರಂದ. ಶಿಖಾಮಣಿ, ಅದೇನಂದ್ರೆ ಇವ್ರನ್ನ ನಗ್ಸೋದಕ್ಕೆ ಒಂದಿಬ್ರನ್ನ ನಾನು ರೆಡಿ ಮಾಡಿಟ್ಟಿದ್ದೀನಿ. ಬನ್ನಿ ಕೂತ್ಕೊಳ್ಳಿ. ಕರ್ಸ್ಬಿಡು. ಡಾಂಕಿಣಿ, ನಿಮ್ಮ ಸರದಿ ನಮ್ಮ ಗುರುಗಳನ್ನು ನಗಿಸಿ. ಡಾಂಕಿಣಿ, ಡಾಂಕಿಣಿ. ಜೋಕೆ ನಾನು ಬಳ್ಳಿಯ ಮಿಂಚು, ಇನ್ನು ಅಂಚಿನ ಸಂಚು, ಬಲೆಗೆ ನೀ ಬಿದ್ದಾಗಲೇ ನಾನು ಕಾಣುವೆ ನೀ. ಮುಂದಿನ ಹಾಸ್ಯ ನಿಲ್ಲಿಸು, ನಿಲ್ಲಿಸು ಡಾಂಕಿಣಿ. ಇದೇನು ನಿಮ್ಮ ಹಾಸ್ಯ? ನಮ್ಮ ಗುರುಗಳ ಮುಖದಲ್ಲಿ ನಗುವೇ ಇಲ್ಲ. ಮುಂದಿನ ನಗು. ದೂರದ ಊರಿಂದ ಹಮ್ಮಿದ ಬಂದ, ಜರ್ತಾರೆ ಸೀರೆ ತಂದ, ಅದ್ರಲ್ಲಿ ಇಟ್ಟೀನಿ ನನ್ನ ಪ್ರಾಣ, ಜೋಪನ ಜಾಣೆ ಎಂದ. ಎದೆ ತಾಳ ತಪ್ಪೈತು, ಮನಸ್ಸೆಲ್ಲ ಕರಗೋಯ್ತು, ಒಂದು ಕ್ಷಣ ನನ್ನ ಮನ ನೀರೇ. ತಾಳಿ ನಿಲ್ಲಿಸಿ. ಎಲ್ಲಿ ಸ್ವಲ್ಪನಾದರೂ ಕಿರುನಗೆ ಇದೆ ನಮ್ಮ ಗುರುಗಳಲ್ಲಿ? ಮುಂದಿನ ಹಾಸ್ಯ ಬರಲಿ. ಏ ಢಾಂಗಿಣಿ, ಕೇಳಿಸ್ತೀವಾ ಇಲ್ವಾ? ಈ ಮಂತ್ರಿಯ ಆಜ್ಞೆಯನ್ನು ಶುರು ಮಾಡಿ. ದುರ್ಗಾಷ್ಟಮಿ ರೋಜು ಏನೋ ಹೇಳ್ತಾ ಇದ್ದೆ, ಮುಂದೆ ಏನ್ ಹೇಳ್ಬೇಕು ಬರ್ತಾ ಇಲ್ಲ. ಏನ್ ಹೇಳಿ ನೋಡಿ ಕಂಕಣಿ, ನಾನ್ ನಿನ್ನ ಬದುಕೋಕ್ ಬಿಡಲ್ಲ. ಮತ್ತೆ ಏನಂತಂದ್ರೆ ನಿನ್ ಏನಾದ್ರೂ ಬದುಕಿಸಿದ್ದೆ ಆದ್ರೆ ನಾನು ಸಿನ್ನೆಗೌಡನೇ ಅಲ್ಲ. ನೋಡು, ಇದು ಕಾದು ಕಾದು ಜೋಕೆ ಜೋಕೆ. ಟಾಂಕಿಣಿ, ಅಶ್ವಿನಿನ ಸಂಹಾರ ಮಾಡ್ಲಿಲ್ಲ ಅಂದ್ರೆ ನೀ ಪೇರು ಸಣ್ಣೇಗೌಡಿ ಕಾದು. ಬಲೆ ಬಲೆ, ಆದ್ರೂ ನಮ್ ರಂಗನಾಥ್ ಗುರುಗಳು ನಗ್ತಾ ಇಲ್ಲ. ಕಳ್ಸ್ಕೊಳ್ಳಿ, ಆ ಕಡೆ ಕಳ್ಸ್ಕೊಳ್ಳಿ. ಈಗ ಮುಂದಿನ ನಗುವನ್ನು ಭರಿಸುವಂತಹ ಯಾರವರು? ಕಿಣಿಕಿಣಿ ಕಿಣಿಕಿಣಿ ಕಿಣಿಕಿಣಿ. ಎಷ್ಟು ಹೊತ್ತು ಕಿಣಿಕಿಣಿ? ಬಂದೆ ಮಕರಂದ.
ನಾವು ನಮ್ಮ ಮಹಾಪ್ರಭುಗಳನ್ನ ನಗ್ಸಕ್ಕೆ ಒಂದು ಮೂರು ತರನಾದಂತಹ ನಗುವಿನ ಬಗೆಗಳನ್ನ ಹೇಳಿ ನಗ್ಸಕ್ಕೆ ಪ್ರಯತ್ನ ಮಾಡೋಣ ಮಕರಂದ. ಮೊದಲನೇದಾಗಿ ಮುಗುಳ್ನಗೆ. ಯಾಕೋ ಒಂದ್ ಸ್ವಲ್ಪನೂ ರಿಯಾಕ್ಷನ್ ಬರ್ತಾ ಇಲ್ಲ ಮಕರಂದ. ಬೇರೆದೇನಾದ್ರು ಟ್ರೈ ಮಾಡ್ತೀನಿ. ಈ ಓಡ್ಬೇಕಾದ್ರೆ ಸುಸ್ತಾಗ ಹೆಂಗ್ ನಗ್ತಾರೆ ಅಂತ ಒಂದು ಝಲಕ್ ತೋರಿಸ್ತೀನಿ. ಯಾಕೋ ಇದಕ್ಕೂ ಸ್ವಲ್ಪ ರಿಯಾಕ್ಷನ್ ಕಡಿಮೆ ಆಗೋಯ್ತು. ಇನ್ನೊಂದು ಬೇರೆದೇನಾದ್ರು ಟ್ರೈ ಮಾಡೋಣ. ತಡಿಮಾ ನಂಬತೀನಿ ನೋಡಮ್ಮ. ನಾನ್ ನೋಡಿದೀನಿ ನಗ್ಲಿಲ್ಲ ಅಂದ್ರೆ ನನ್ನ ಹೆಸರೇ ಮುಂದುವರಿಸಿ ಇಡಿ ಕಿಣಿಕಿಣಿ. ಅಂತರದ ನಗುವನ್ನ ಪ್ರಯತ್ನಿಸೋಣ. ಯಾಕೋ ಇದಕ್ಕೂ ಒಪ್ಪುತ್ತಿಲ್ಲ ಅಂತ ಕಾಣಿಸ್ತದೆ. ಇನ್ನೊಂದು ಕೊನೆಯದಾಗಿ ಒಂದ್ ನಗುವನ್ನ ಪ್ರಯತ್ನ ಮಾಡಿ ನೋಡೋಣ. ಈಗ ರಾಕ್ಷಸರ ರೀತಿ ಗಹಗಹಿಸಿ ನಗೋಣ. ಕಿಣಿಕಿಣಿ ಕಿಣಿಕಿಣಿ. ರಾಜರು ಮೊಗದಲ್ಲಿ ನಗುವೇ ಇಲ್ಲ. ನಾವಿಬ್ರು ಸೇರ್ಕೊಂಡು ನಗೋಣ್ವಾ? ಜುಗಲ್ ಬಂದಿ ನಗು. ಆಯ್ತು ಮಕರಂದ. ಡಾಂಕಿಡಿ ಡಾಂಕಿಡಿ. ಕಿಣಿಕಿಣಿ ನಿಲ್ಲಿಸು. ಡಾಂಕಿಣಿ. ಜೋರಾಗಿ ನಗು ಡಾಂಕಿಣಿ. ಇದು ಯಾವ ತರದ ನಗು? ಕೇಳುತ್ತಿಲ್ಲವಲ್ಲ ಡಾಂಕಿಣಿ. ಜೋರಾಗಿ ಗಹಗಹಿಸಿ ನಗು. ಅಷ್ಟೇನಾ? ಹಂಗಾದರೂ ನಮ್ಮ ಗುರುಗಳ ನಗು ಕಾಣುತ್ತಿಲ್ಲವಲ್ಲ. ಏನೋ ಅದಿರದಿಲ್ಲ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿ, ತಿಂಗಳಿಗೆ ಔತಣವಿದ್ದು, ಇದೆಲ್ಲ ನಮಗೆ ಸಾಟಿ. ಶಿಖಾಮಣಿ. ಶಾಸ್ತ್ರಿಗಳು ಹೇಳ್ದಂಗೆ ಕತ್ತೆ ಸವಸ ಮಾಡಮ್ಮ ಮಾಡುತ್ತೆ ಅವ. ಇದಾಕೋ ಸರಿ ಹೋಗುತ್ತಿಲ್ಲ ಶಿಖಾಮಣಿ. ನಮ್ಮ ಗುರುಗಳು ಯಾವುದಕ್ಕೂ ನಗುತ್ತಿಲ್ಲ. ಹೀಗಾದರೆ ನಮ್ಮ ರಾಜ್ಯ ಹೇಗೆ ಸುಭಿಕ್ಷವಾದತ್ತು? ಒಂದು ತಲೆಗೆ ಗಮನ ನನಗೆ ಬರುತ್ತಿದೆ, ಹೇಳಲೇ? ಹೇಳು ಮಕರಂದ. ಕಿಣಿಕಿಣಿ. ಈಗ ರಾಜಭವನಕ್ಕೆ ನಾವೆಲ್ಲರೂ ತೆರಳೋಣ ರಾಜರೊಂದಿಗೆ. ಮಧ್ಯದಲ್ಲಿ ಆ ಬೊಗಳೆದಾಸರು ಬಿಟ್ಟಿದ್ರಲ್ಲ, ಬೊಗಳೆದಾಸರು, ಆ ಕತ್ತೆ ಮರಿಯೊಂದಿಗೆ ಬರುವ ಆ ಪೆದ್ದನನ್ನು ಹುಡುಕಿಕೊಂಡು ಹೋಗೋಣವೇ? ಆಗಲಿ ಆಗಲಿ ಮಕರಂದ, ಹೊರಡೋಣವೇ? ಹೊರಡೋಣ. ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ರಾಜರೇ, ಪ್ರಭುಗಳೇ, ಬನ್ನಿ ಹೊರಡೋಣ. ಟಟ್ಟಕ 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 ಟಕ್. ಶಿಖಾಮಣಿ. ಹೇಳು ಮಕರಂದ. ಈಗ ದಾರಿ ಸಾಗುತ್ತಿದೆ.
ನಮ್ಮ ರಾಜರು ನಿದ್ರಿಸುತ್ತಿದ್ದಾರೆ, ಒಂದು ಲಾಲಿ ಹಾಡು ಹಾಡುವಿರಾ? ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಮುದ್ದು ಬಂಗಾರ. ಆಹಾ, ಸುಮಧುರವಾದ ಸಂಗೀತ, ಸುಮಧುರವಾದ ಸಂಗೀತ. ನಿಮ್ಮ ಲಾಲಿ ಹಾಡಿಗೆ ನಮ್ಮ ಗುರುಗಳು ತುಂಬಾ ನಿದ್ರಿಸುತ್ತಿದ್ದಾರೆ. ಶಿಖಾಮಣಿ, ಹೇಳು ಮಕರಂದ. ನೋಡಿ, ನಿಲ್ಲಿಸಿ ನಿಲ್ಲಿಸಿ, ಯಾರದು ನಿಲ್ಲಿಸಿ. ಓ, ಆ ನಿಂತಿದೆ. ನೋಡಿ ನೋಡಿ, ಅಲ್ಲೇ ಒಬ್ರು ಕೂತಿದಾರಲ್ಲ, ಏನೋ ಧ್ಯಾನ ಸ್ಥಿತಿಲಿ ಕೂತ ಹಾಗಿದೆಯಲ್ಲ. ಯಾರೋ ಒಬ್ಬಾತ ಅವನ ಮನಸ್ಸಿಗೆ ತೋಚಿದಂತೆ ಕುಳಿತು ಪೂಜೆಗೈತಾ ಇದ್ದಾನೆ. ಎಲ್ಲ ದೂರದಿಂದ ಕಾಣಿಸ್ತಾ ಇಲ್ಲ ಮಕರಂದ, ಹತ್ರಕ್ ಹೋಗ್ ನೋಡೋಣ. ಹಾ, ನಡೀರಿ ನಡೀರಿ. ಅಯ್ಯ ಅಯ್ಯ, ಓಂ ನಿಮಮ್ಮ ಸಾಯ, ಓಂ ನಿಮಮ್ಮ ಜಾಯ, ಓಂ ನಿಮಮ್ಮ ಜಾಯ, ಓಂ ನಿಮಮ್ಮ ಜಾಯ. ಅಯ್ಯೋ ಅಯ್ಯೋ ಮೂರ್ಖ ಶಿಖಾಮಣಿ, ಏನೋ ನಿನ್ನ ಪದಗಳೇನೋ ಓಂ ನಮ ಶಿವಾಯ ಅಂತ ಪಠನೆ ಮಾಡು ಅಂತ ಅಂದ್ರೆ ನೀನು ನಿಮ್ಮಮ್ಮ ಸಾಯ, ನಿಮ್ಮಮ್ಮ ಸಾಯ, ನಿಮ್ಮಪ್ಪ ಸಾಯ, ನಿಮ್ಮಪ್ಪ ಸಾಯ ಅಂತ ಇದೆಯಲ್ಲೋ. ಯಾರೋ ಹೇಳಿದ್ದು ನಿನಗೆ? ಅಯ್ಯೋ ಅಯ್ಯೋ, ತಾವು ಯಾರು? ನಾವು ಯಾರಾದ್ರೂ ಆಗ್ಲಿ, ನೀನೇನೋ ಮಾಡ್ತಾ ಇದ್ಯಾ ಲಿಂಗದ ಮುಂದ್ಗಡೆ ಕೂತ್ಕೊಂಡು? ಮತ್ತೆ ನಮ್ಮವ್ವ ನನ್ಗೆ ಹೇಳವಳೆ, ಓಂ ಓಂ ನಿಮ್ಮಮ್ಮ ಸಾಯ ಅಂತ. ಅದಕ್ಕೆ ನಾನು ದೇವ್ರ ಧ್ಯಾನ ಮಾಡ್ತಿದ್ದೀನಿ. ನೀವಾರ ಅದೆಲ್ಲ ಕೇಳೋಕೆ? ಅಯ್ಯೋ ದಡ್ಡ ಶಿಖಾಮಣಿ, ದಡ್ಡ ಶಿಖಾಮಣಿ, ಅದು ನಿಮ್ಮಮ್ಮ ಸಾಯ ಅಲ್ಲ ಕಣೋ. ಓಂ ನಮ ಶಿವಾಯ, ಓಂ ನಮ ಶಿವಾಯ ಓಂಕಾರ ನಾದ ಬಿಟ್ಟು ನೀನು ನಿಮ್ಮಮ್ಮನ್ ಸಾಯಿಸ್ತಾ ಇದ್ಯಲ್ಲೋ. ನಿಮ್ಮಮ್ಮ ಸಾಯ, ನಿಮ್ಮಮ್ಮ ಸಾಯ ಅಂತ. ಅದೇನೋ ಸಾಯ ಬಿಡು, ಅದೇನೋ ನಂಗೆ ಗೊತ್ತಾಗಕ್ಕಿಲ್ಲ ನೋಡು. ನಮ್ಮಮ್ಮ ಹೇಳ್ತಿದ್ಲು, ನಾನು ನಂದೀಶನ್ ವರದಿಂದ ಹುಟ್ಟಿದ್ದೀನಂತೆ ಗೊತ್ತಾ. ಮತ್ತೆ ಹುಟ್ಟಿ ನಾನು ಬೆಳೆದು ದೊಡ್ಡವನ ಆಗ್ತಾ ಆಗ್ತಾ ನನ್ನನ್ನೆಲ್ಲ ಪೆದ್ದ ಪೆದ್ದ ಅಂತ ಕರೆಯಕ್ ಶುರು ಮಾಡಿದ್ರು ಸ್ವಾಮಿ. ಆಮೇಲೆ ಒಂದಿನ ಏನಾಯ್ತು ಗೊತ್ತಾ, ಆ ನನ್ಗೆ ಕೆಲ್ಸ ಮಾಡ್ಕೊಟ್ಟೆ. ನಮ್ಮೂರಲ್ಲೊಬ್ರು ಮನೆಗೆ ಇಷ್ಟು ದಪ್ಪ ಬೆಣ್ಣೆ ಕೊಟ್ರು. ಅದನ್ನ ನಾನು ಜೋಬಲ್ಲಿ ಹಾಕೊಂಡು ನಮ್ಮಮ್ಮನ್ಗೆ ಅಂತ ಕೊಟ್ಟೆ. ನಮ್ಮಮ್ಮನ್ಗೆ ಕೊಡಕ್ ಹೋದ್ರೆ ಬೆಣ್ಣೆನೇ ಇಲ್ಲ. ನಮ್ಮಮ್ಮ ನನ್ನ ಬೊಯ್ದು ಬಿಟ್ಲು. ಆಮೇಲೆ ಏನಾಯ್ತು ಗೊತ್ತಾ, ಒಂದಿನ ಇನ್ನೊಂದ್ ಕೆಲ್ಸ ಮಾಡ್ಕೊಟ್ಟೆ ಒಬ್ರಿಗೆ. ಅವರು ನನಗೆ ಮೊಲ ಕೊಟ್ರು, ಮೊಲ. ನಾನು ಅದನ್ನ ಏನ್ ಮಾಡೋದು, ನಮ್ಮಮ್ಮ ಹೇಳಿದ್ಲು ನೀರೊಳಗಡೆ ಹಾಕು ಅಂತ ಹೇಳಿದ್ಲಲ್ಲ. ಆ ಮೊಲನ ನೀರೊಳಗಡೆ ಹಾಕ್ತೆ. ತಗೊಂಬಂದು, ಅಮ್ಮ ಮೊಲ ತಗೊಳಮ್ಮ, ನಾನು ಸಂಪಾದನೆ ಮಾಡಿದೀನಿ ಅಂತ ಹೇಳ್ದೆ. ಆದ್ರೆ ಆ ಮೊಲ ಸತ್ತೋಗ್ಬಿಟ್ಟಿತ್ತು. ನಮ್ಮಮ್ಮ ನನ್ನ ಬಾರಿಸ್ಬಿಟ್ಲು. ಆಮೇಲೆ ಅಷ್ಟೇ ಅಲ್ಲ, ಆಮೇಲೆ ನನಗೆ ದುಗ್ಗಾಣಿ ಕೊಟ್ಟಿದ್ರು ಒಬ್ರು. ನಾನು ಅದನ್ನ ಜೋಬಲ್ಲಿ ಇಟ್ಕೊಂಡು ಹೋದೆ. ಆಮೇಲೆ ಅಮ್ಮನ್ ಕೊಡೋಣ ಅಂತ ನೋಡಿದ್ರೆ ಅದು ಜೋಬು ತೂತಾಗಿ ಹೊರಟೋಗ್ಬಿಟ್ಟಿತ್ತು ಕಣ್ಣ. ಆಮೇಲೆ ನಮ್ಮಮ್ಮ ನನ್ನನ್ನ ಓಡಿಸ್ಬಿಟ್ಲು. ನೀನು ದಡ್ಡ ಪೆದ್ದ, ಬುದ್ಧಿ ಕಲ್ತ್ಕೊಂಡ್ ಬಾ, ಓ ನಿಮ್ಮಮ್ಮ ಶಾಯ ಅಂತ ಹೇಳು ಅಂತ ಹೇಳಿದ್ಲು ಕಣ್ಣ. ಆಯ್ತು ಮೂರ್ಖ, ನಿನ್ನ ಸಂಭಾಷಣೆನೆಲ್ಲ ನಾ ಆಲಿಸಿದ್ದೀನಿ. ಆದ್ರೂ ನೀನು ಮೂರ್ಖನ್ ತರನೇ ಮಾಡಿದ್ದೆ ಎಲ್ಲಾನು. ಇವಾಗ್ಲೂ ಹೇಳ್ತಾ ಇದ್ದೀನಿ ಕೇಳು. ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂದ್ರೆ ಆತ್ಮ ಸ್ವರೂಪಕ್ಕೆ ಅದು ಮುಟ್ಟುತ್ತೆ. ನೀನು ನಿಮ್ಮಮ್ಮ ಸಾಯ, ನಿಮ್ಮಮ್ಮ ಸಾಯ ಅಂತ ಹೇಳ್ಬೇಡ, ಆಯ್ತಾ? ಆಯ್ತು, ಈಗ ನಿನ್ನ ಕಷ್ಟ ಎಲ್ಲ ನನ್ಗೆ ಗೊತ್ತಾಯ್ತು. ಅಲ್ಲಿ ಒಂದು ಅದ್ಭುತವಾದ ಕತ್ತೆ ಇದೆ. ಆ ಕತ್ತೆನ ತಗೊಂಡೋಗು, ನಿನಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಹೊರಡೋ.
ಹಾ, ಹೌದಾ ಹೌದಾ, ಹಂಗಿದ್ರೆ ಕೊಡಿ. ಕತ್ತೆ ಮರಿ, ಕೊನ್ನ ಮರಿ, ನಾಯಿ ಮರಿ, ಪುಟ್ಟ ಮರಿ, ಎಲ್ಲೋ ಇತ್ತು ಬಂದು ಸೇರಿತು, ಈಗ ನನ್ನ ಪಾಲು ಆಯಿತು. ಕತ್ತೆ ಮರಿ, ಕೊನ್ನ ಮರಿ, ಎಲ್ಲೋ ಇತ್ತು ನನ್ನ ಸೇರಿತು, ಊರನ್ನು ಆಳೋ ರಾಜ ನಾನಾಗಿ ಹೋಗಬೇಕು, ನಾನಾಗ ಹೋಗಬೇಕು, ರಾಜನ ರೇಷ್ಮೆ ಪಂಚೆ, ರಾಜನ ಮಗಳ ಸೀರೆ, ರಾಜನ ರೇಷ್ಮೆ ಪಂಚೆ, ರಾಜನ ಮಗಳ ಸೀರೆ, ಕೊಳೆಯನ್ನು ತೆಗೆದುಕೊಡುವೆ, ದುಗ್ಗಾಣಿ ಪಡೆಯುವೆ, ಬಲೆ ಪೆದ್ದ ಅನ್ನುವಂತೆ ಕೆಲಸ ಮಾಡುವೆ. ಅಯ್ಯೋ, ಮುದ್ದು ಮರಿ, ಮೋಡ ಮರಿ, ಪ್ರಾಣ ಮರಿ, ಕತ್ತೆ ಮರಿ, ಎಲ್ಲೋ ಇತ್ತು ಬಂದು ಸೇರಿತು, ಇಂದು ನನ್ನ ಆಸ್ತಿಯಾಯಿತು. ಮುದ್ದು ಮರಿ, ಬೇಡ ಮರಿ. ಈಗ ನನ್ ಕತ್ತಿಗೆ ಹೆಂಗ್ ಪಾಠ ಕಲಿಸ್ತೀನಿ ನೋಡು. ಸೆಸ್ ಸೆಸ್ ಸಪರಿಗ ನಿದರಿಗ ಸಮರಿಗ ದಪ 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 ಪಸ 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 ಪಸ. ದ ದ ದ ದ ದ ದ ಸ ಸ ಸ ಸ ಸ ಸ ನೀ 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 ನೀ. ಆ ಆ ಆ ಆ ಆ. ಸನಿ ದಪ ಮಗರಿಸ ಸರಿಗ ಬಬ ಧರಿಸ ಸರಿ ಬಬ ಧರಿಸ ಸರಿ ಬಬ ಧರಿಸ ಸರಿ ಬಬ ಧರಿಸ. ಆ, ನನ್ ಕತ್ತೆಗೆ ಎಷ್ಟು ಬುದ್ಧಿ ಕಲಿಸ್ಬಿಟ್ಟಿದೀನಿ ಗೊತ್ತಾ. ಇನ್ ಮ್ಯಾಕೆ ಇದು ನಾನು ಹೇಳ್ದಂಗೆ ಕೇಳುತ್ತೆ. ನನ್ನ ಅದೃಷ್ಟದ ಮರಿ, ಅದೃಷ್ಟದ ಮರಿ. ಆ, ಯಾಕೆ ನೀವು ನನ್ ಕರಿಬೇಡ್ರಿ ಎಲ್ಗುನು. ಸಾಮೇರ, ನಾನು ಎಲ್ಗೂ ಬರಲ್ಲ. ನೀನು ಕತ್ತೆನ ಸರಿಯಾಗಿ ನೋಡ್ಕೊಂಡ್ರೆ ನಿನ್ಗೆ ರಾಜನ್ ಮಗಳನ್ ಕೊಟ್ಟು ಮದ್ವೆ ಮಾಡಿಸ್ತೀನಿ. ಅರ್ಥ ಆಯ್ತೇನೋ ಮೂರ್ಖ? ಹಾಯ್, ರಾಜನ್ ಮಗಳನ್ ಕೊಟ್ಟು ನನ್ಗೆ ಮದ್ವೆ ಮಾಡಿಸ್ತೀರಾ? ನೀವ್ ಜೋಕ್ ಮಾಡ್ತಿದ್ದೀರಾ ಸ್ವಾಮಿ? ನಡಿ ಈಗ ಅರಮನೆಗೆ ಹೋಗೋಣ. ಅರಮನೆಗ ನಾನಾಗ್ ಬರ್ಬೇಕು? ನಿನ್ ಮದ್ವೆ ಆಗ್ಬೇಕೋ ಇಲ್ವೋ? ಆ, ಆಗ್ಬೇಕು ಆಗ್ಬೇಕು. ರಾಜನ ಮಹಾರಾಜ ಮನೆಯಲ್ಲಿ ಬೇಕೋ ಬೇಡ್ವೋ? ಹಾ, ಬೇಕು 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 ಸ್ವಾಮಿ. ನಾನು ಈಗ್ಲೇ ಬರ್ತೀನಿ. ಆಯಿ, ರಾಜ್ರು ರಾಜ್ರು ಅರಮನೆ ಎಷ್ಟು ಚೆನ್ನಾಗಿದೆ ಇಲ್ವಾ? ಅರೆರೆರೆರೆ, ಹಣ್ಣು. ಆಹಾ, ಈ ಹಣ್ಣನ್ ಮಕ ನೋಡಿ ನಾನು ಎಷ್ಟೋ ದಿನ ಆಗಿತ್ತು. ಅಯ್ಯೋ, ದಾಕ್ಷಿ ದಾಕ್ಷಿ ದಾಕ್ಷಿ, ವಾ ವಾ ವಾ. ಸ್ವಾಮಿ, ಅದ್ಯಾಕೆ ಹಂಗ್ ನೋಡಿರಿ? ಅಗೋ ನನ್ಗೆ ಅಲ್ಲಿ ಹಣ್ಣು ಮಹಾರಾಜ ಬೇಕು. ಬರ್ತಾ ಇದಾರೆ ನೋಡು. ಅರೆರೆ, ಮರಡಿ ಮರಡಿ, ನೋಡಿ ಮಾರಡಿನ. ನಮ್ ಕತ್ತಿರೋ ಮಾರಡಿ ನೋಡ್ತಿದೆ. ಆ, ಏನ್ ಚೆನ್ನಾಗಿದ್ದಾಳೆ ಮಾರಾಣಿ. ಚಾಮಿ ಚಾಮಿ, ನನ್ನ ಇವ್ರ್ ಕೊಟ್ಟು ಮದ್ವೆ ಮಾಡಿಸ್ತೀರಾ? ಯಾರಿದಾರೆ? ನನ್ನ ಅದೃಷ್ಟದ ಮರಿ. ನೋಡಿ, ಯಾರೀತ? ನೀವು ಯಾರೀತ? ಕತ್ತೆ ಮರಿ ಹುಟ್ಟಿದ ತಕ್ಷಣ ನನಗೆ ಅದೃಷ್ಟ ಎಷ್ಟು ಚೆನ್ನಾಗಿ ಕುಲಾಯಿಸ್ಬಿಡ್ತು. ಈಟೊಂದು ಹಣ್ಣು ತಿನ್ನುವಂತ ಭಾಗ್ಯ ಬಂತು. ಆ, ರಾಣಿನ ನೋಡುವಂತ ಭಾಗ್ಯ, ಮದ್ವೆ ಆಗುವಂತದ್ದು. ಆ, ಚಾಮಿ, ಮುಂದಿನ ಕರೆ ಹೇಳಿ. ಚಾಮೇರ, ಮಹಾಪ್ರಭುಗಳೇ, ಯಾರು ಈತ? ಚಾಮಿ, ಏನಂದ್ರಿ? ಯಾರಪ್ಪ ನೀನು? ಯಾಕಪ್ಪ ಅರಮನೆಗ್ ಬಂದಿದ್ಯಾ? ನಾನು ನಾನು ಪೆದ್ದ ಅಂತ ಎಲ್ಲ ಕರೀತಾರೆ, ಅದಕ್ಕೆ ನನ್ನ ಹೆಸರು ಪೆದ್ದ. ನಾನು ಅಲ್ಲಿ ಕೂತಿದ್ದೆ, ಈ ಚಾಮಿರ ನನ್ನ ಕರ್ಕೊಂಡ್ ಬಂದ್ಬಿಟ್ರು. ನೋಡಿ, ಕತ್ತೆ ಹೌದಾ? ಕತ್ತೆ, ಇದು ನನ್ನ ಅದೃಷ್ಟದ ಕತ್ತೆ. ಹೌದೇನಪ್ಪಾ? ಹಾ, ನೀನು ಯಾವ ಕಾರಣದಿಂದ ಅರಮನೆಗ್ ಬಂದಿದ್ಯಪ್ಪ? ನಂಗೇನ್ ಗೊತ್ತೋ, ಅಲ್ಲಿ ನಿಂತವ್ರು ನೋಡಿ, ಅವ್ರನ್ನೇ ಕೇಳಿ. ಮಹಾರಾಣಿನ ನನ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂದ್ರು, ನಾನು ಅದಕ್ಕೆ ಬಂದಿದ್ದೀನಿ.
ಓ ಆಗಲಿ. ನೀನು ಮದ್ವೆ ಆಗ್ಬೇಕೇನಪ್ಪಾ? ಆ ಆ, ಆ. ಆಗ್ಬೇಕು ರಾಜ್ರೆ. ಹಾಗಾದ್ರೆ ನೀನು ಒಂದು ಕೆಲ್ಸ ಮಾಡಪ್ಪ. ನೀನು ಫಸ್ಟ್ ಧ್ಯಾನ ಕೂತ್ಕೋ. ನಿನ್ಗೆ ಧ್ಯಾನದಲ್ಲಿ ದಿವ್ಯ ದೃಷ್ಟಿ ತೆರೆದ್ಮೇಲೆ ನೀನು ಮದ್ವೆ ಆಗುವಂತೆ. ಆ ಅದೆಲ್ಲ ಆಗೋಕಿಲ್ಲ ಹೇಳಿ. ಧ್ಯಾನ ಗೀನ ನನ್ಗೆ ಅದೆಲ್ಲ ಬೇಡಪ್ಪ, ನಂಗೆ ಗೊತ್ತಿಲ್ಲ ಅದೆಲ್ಲ. ನಂಗೆ ಗೊತ್ತಿಲ್ಲ. ನನ್ಗೆ ರಾಣಿನ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದೀನಿ. ಮದ್ವೆ ಮಾಡ್ಬೇಕು ಆಟೆ. ನೀನು ಮಹಾರಾಣಿನ ಮದ್ವೆ ಆಗ್ಬೇಕೋ ಬೇಡವೋ? ಆ, ಆಗ್ಬೇಕು ರಾಜ್ರೆ. ಹಾಗಾದ್ರೆ ನೀನು ಫಸ್ಟ್ ಧ್ಯಾನ ಮಾಡಪ್ಪ. ಅಲ್ಲಿ ದಿವ್ಯ ಸಾಕ್ಷಾತ್ಕಾರ ಆಗುತ್ತೆ. ಆಗ ನೀನು ನಿನ್ ತಾನಾಗೆ ಮದ್ವೆ ಆಗ್ತೀಯ ನೀನು. ಹೌದಾ? ನಾನು ಧ್ಯಾನ ಮಾಡಿದ್ರೆ ನಾನು ಬಹು ಪಸಂದಾಗಿ ಬೆಳಿತೀನಾ? ರಾಜ ಆಗ್ತೀನಾ? ಬುದ್ಧಿವಂತ ಆಗ್ತೀನಾ? ಹೌದಪ್ಪ. ಹಂಗಾದ್ರೆ ನಾನು ಮಾಡ್ತೀನಿ, ಧ್ಯಾನ ಮಾಡ್ಕೊಂತೀನಿ. ರಾಜರು ನನಗೆ ಧ್ಯಾನ ಹೇಳ್ಕೊಡ್ತಾರೆ. ರಂಗನಾಥ್ ರಾಜರು ಧ್ಯಾನ ಹೇಳ್ಕೊಡ್ತಾರೆ. ನನ್ ಬೋ ನಾಯಕ ಆಗ್ತೀನಿ. ಶಿಖಾಮಣಿ, ಈ ಮಧ್ಯೆ ನಿಮ್ಮದೊಂದು ಸಂಗೀತವಿರಲಿ. ಶಿಖಾಮಣಿ, ಓಂ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಹಕಾರ. ಓಂ ವೇದಾಂತರ್ಯ ಜಿಂಕಾರ ಆತ್ಮಾನಂದ ಸಹಕಾರ. ಏ ದಿನಕರ ಶುಭಕರ, ಈ ಧರಣಿಯ ದೇಗುಲ ಬೆಳಗುಬ, ನೀಡುಬ ಬಾಳಿನ ಅಹಂ 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 ಅಹಂ, ನೀಡುಬ ಮಂದಿರ ತುಂಬ ಓಂಕಾರನಾದವೇ ಓಂ. ಬಲೆ ಬಲೆ ಬಲೆ, ಧ್ಯಾನ ಮಾಡಿ ನಾನು ಬಂದೆ. ನಾನೀಗ ದೊಡ್ಡ ನಾಯಕ ಆಗ್ತೀನಿ. ಈ ರಾಜ್ಯವನ್ನೇ ಆಳುತ್ತೀನಿ. ಹಣವನ್ನು ಸಂಪಾದನೆ ಮಾಡಿ ಎಲ್ಲರನ್ನು ಕಾಯುತ್ತೇನೆ. ನಾನು ಧ್ಯಾನಕ್ಕೆ ಶರಣಾದೆ. ನಾನು ಪೆದ್ದ ಆಗಿದ್ದೆ. ಆಗ ಧ್ಯಾನ ಆದ್ಮೇಲೆ ಮಾಸ್ಟರ್ ರಂಗನಾಥ ರಾಜರಿಗೆ ಒಳ್ಳೆ ಅಳಿಯ, ಮಗಳಿಗೆ ಸೂಕ್ತ ಗಂಡ. ಬಾರಾಣಿ ಬಾರಾಣಿ. ಆ ನನ್ನನ್ ಪೆದ್ದ ಅಂತಿದ್ರು. ನಾನ್ ಪೆದ್ದ ಅಲ್ಲ. ಪೆದ್ದ ಗೆದ್ದ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಅರೆ ಥ್ಯಾಂಕ್ ಯು. ಅರೆ, ರಾಜರು ನಕ್ಬಿಟ್ರು. ರಾಜರು ನಕ್ಬಿಟ್ರು. ರಂಗನಾಥರು ರಾಜರು ನಕ್ಬಿಟ್ರು. ಅರೆ ರೇ ರೇ ರೇ, ಅರೆ ರೇ ರೇ ರೇ, ಅಲ್ಲೋಡಿ ನಗ್ತಾ ಇದ್ದಾರೆ. ಎಲ್ಲಾ ನಕ್ರಿ, ಎಲ್ಲ ಕ್ಲಾಸ್ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವತ್ತಿನ ಕಿರು ಪ್ರಹಸನ ಚೆನ್ನಾಗಿತ್ತು. ನಾನು ಫಸ್ಟ್ ಹೇಳಿರ್ಲಿಲ್ಲ ಯಾವ್ದಿರ್ಬೋದು ಅಂತ, ನೀವೇ ಗೆಸ್ ಮಾಡ್ಬೋದು ಅಂತ. ಗೊತ್ತಾಗಿರ್ಬೋದು ನಿಮ್ಗೆಲ್ಲ. ಪೆದ್ದ ಗಂಡಸು ಅಂತ ಕಿರು ಪ್ರಹಸನದ ಹೆಸರು. ಪೆದ್ದ ಹೇಗೆ ಗೆದ್ದ ಅನ್ನೋದಕ್ಕೆ ಒಂದು ಚಿಕ್ಕದಾಗಿ ನಮ್ಮ ಅಶ್ವಿನಿ ಮೇಡಮ್ ಕೋಆರ್ಡಿನೇಷನ್ ಇಂದ, ಅಂದ್ರೆ ಅವರ ಒಂದು ಡೈರೆಕ್ಷನ್ ಇಂದ ಇವತ್ತೊಂದು ಪ್ರಹಸನ ನಮ್ಮೆಲ್ಲ ಹಿರಿಯ ಮಾಸ್ಟರ್ಸ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಅನಂತವಾದ ಜೋರಾಗಿ ಧನ್ಯವಾದಗಳು. ಚಪ್ಪಾಲು ಮೇಡಮ್ಗೆ. ಅಂದ್ರೆ ಎಲ್ಲ ಅದ್ಭುತವಾದ ರೀತಿಯಲ್ಲಿ ನನ್ಗೆ ಗೊತ್ತಿಲ್ಲ ಎಷ್ಟು ಪ್ರಯತ್ನ ನಡೀತೆ ನೋಡಿ. ಅಂದ್ರೆ ಹೌದು ನಾವು ಕಿರು ಅಂತ ಅನ್ಕೊಂತೀವಿ, ಇದಕ್ಕೂ ತುಂಬಾ ಪ್ರಯತ್ನ ಬೇಕು. ಹೌದು ಯಾಕಂದ್ರೆ ಎಲ್ಲಾ ಪಾತ್ರಗಳನ್ನ ಜೋಡಿಸ್ಕೊಂಡು ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಸೊ ಹೌದು ಸರ್. ಅಶ್ವಿನಿ ಮೇಡಮ್ಗೆ ಇರುವಂತ ಟ್ಯಾಲೆಂಟ್ ಅನ್ನೋದು ನಮ್ಗೆಲ್ಲ ಗೊತ್ತು ಆಲ್ರೆಡಿ. ಈಗಾಗಲೇ ವೇದಿಕದಲ್ಲಿ ಅನೇಕ ಸರಿ ಅವರು ಮಾಡುವಂತ ಸ್ಕಿಟ್ಗಳು ಇದನ್ನ ನಾವು ನೋಡಿದ್ವಿ. ಸೊ ಮತ್ತೊಂದ್ಸರಿ ಎಲ್ಲರೂ ಜೋರಾಗಿ ಚಪ್ಪಾಲು ಮೇಡಮ್ಗೆ, ಮತ್ತೆ ನಂದಿನಿ ಮೇಡಮ್ಗೆ, ಸಣ್ಣಗೌಡರಿಗೆ, ಮತ್ತೆ ಯಾರ್ಯಾರು ಇದ್ ಮೇಲೆ ಕೆಲಸ ಮಾಡಿದ್ರು
ಎಲ್ಲರಿಗೂ ಜೋರಾದ ಚಪ್ಪಾಲು. ಸೊ ತುಂಬಾ ಚೆನ್ನಾಗಿ ಎಲ್ಲ ನಮ್ಮ ಗುರುಗಳ ಒಂದು ಸಂತೋಷ ಪಡಿಸ್ಲಿಕ್ಕೆ ಇವರು ಮಾಡಿದ್ದು ಒಂದು ಕೆಲವೇ ಅಂದ್ರೆ ಮೋಸ್ಟ್ಲಿ ಅವರು ಐಡಿಯಾ ಮಾಡ್ಕೊಂಡಿದ್ದು ನಿನ್ನೆ ಸಂಜೆ ಇರ್ಬೋದು ಗುರುಗಳೇ. ತುಂಬಾ ಕಡಿಮೆ ಸಮಯದಲ್ಲಿ ಇದನ್ನ ತಯಾರು ಮಾಡ್ಕೊಂಡಿದ್ದಾರೆ. ಹೀಗೆ ಗುರುಗಳಿಗೆ ಒಂದು ಸಂತೋಷ ಕೊಡ್ಬೇಕು, ಅವರು ಇವತ್ತು ಹುಟ್ಟುಹಬ್ಬದ ಒಂದು ಸಂದರ್ಭದಲ್ಲಿ ನಮ್ಗಿನ್ನೇನು ಕೊಡ್ಲಿಕ್ಕೆ ಆಗಲ್ಲ ಗುರುಗಳೇ, ಇದನ್ನ ನಾವು ಅತ್ಯಂತ ಒಂದು ಪ್ರೀತಿ ಪಾತ್ರವಾಗಿ ಇದನ್ನ ಕೊಡ್ಬೋದು ಅಂತ ಅವರೊಂದು ಇನ್ವಿಟೇಷನ್ ಅಶ್ವಿನಿ ಮೇಡಮ್ ಅವ್ರದ್ದು. ಅದಕ್ಕೋಸ್ಕರ ನನ್ನ ಒಂದು ಏನಿದೆ ಈ ತರ ಆಕ್ಟ್ ಮಾಡೋದು ಅದ್ರ ಮೂಲಕ ಅವ್ರಿಗೆ ಸಂತೋಷ ಪಡಿಸ್ತೇನೆ ಅಂತ ಹೇಳಿ ಅವರು ಇದನ್ನ ತಗೊಂಡಿದ್ದಾರೆ. ತುಂಬಾ ಚೆನ್ನಾಗಿ ನಿರ್ವಹಿಸಿದ್ರು ಗುರುಗಳೇ. ಥ್ಯಾಂಕ್ ಯು ಎಲ್ಲ ಮಾಸ್ಟರ್ಸ್ಗೂ ಇನ್ನೊಮ್ಮೆ ಧನ್ಯವಾದಗಳು. ಅಂದ್ರೆ ಮೇಡಮ್ ಮೇಡಮ್ ಏನ್ ಮಾಡ್ತಾರೆ, ಅದು ಅವಾಗವಾಗ್ಲೇ ಒಂದು ರಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಆ ಟ್ಯಾಲೆಂಟ್ ಇದೆ. ನಾವು ನೋಡ್ತಾ ಇರ್ತೀವಿ ವೇದಿಕೆ ಮೇಲೆ ಏನಾದ್ರು ಕಾರ್ಯಕ್ರಮ ಬೇಕಂದ್ರೆ ಅವಾಗವಾಗ್ಲೇ ರಚನೆ ಮಾಡಿ ಆಗ್ಲೇ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಅ ಟ್ಯಾಲೆಂಟ್. ಅದಕ್ಕೋಸ್ಕರ ನಾವೆಲ್ಲರೂ ಯಾವಾಗ್ಲೂ ಸಂತೋಷ ಪಡ್ತೀವಿ ಅದ್ರ ಬಗ್ಗೆ. ಈ ಸ್ಕಿಟ್ನು ಅಷ್ಟೇ, ಅಂದ್ರೆ ಆ ಧ್ಯಾನದ ನಿರ್ವಚನೆ ಹೇಗೆ ಅಂತ ಕೊನೆಗೆ ಬಂತು ಅಲ್ವಾ. ಪ್ರತಿ ಒಂದು ಸಲ ಮಾಡುವಾಗ ಕಾರ್ಯಕ್ರಮ ಅಂದ್ರೆ ಯಾವ್ದೇ ಸ್ಕಿಟ್ ಮಾಡಿದ್ರು ಕೊನೆ ಹಂತದಲ್ಲಿ ಆ ಧ್ಯಾನದ ಅದರ ಪ್ರಾಮುಖ್ಯತೆ ಅನ್ನೋದು ಎಲ್ಲರೂ ತಿಳಿಸ್ಕೊಡ್ತಾ ಇರ್ತಾರೆ. ಅದು ಇದ್ರ ಮುಖಾಂತರ ಅದು ತುಂಬಾ ಅತ್ಯುತ್ತಮವಾಗಿದೆ. ಈ ವೇದಿಕೆಯಲ್ಲಿ ನಡೀತಾ ಇದೆ. ಈ ವೇದಿಕೆಯಲ್ಲಿ ಮಾತ್ರ ಈ ರೀತಿಯಲ್ಲಿ ನಾವು ನಡ್ಸ್ಕೊಂತಾ ಇದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಂದಿನಿ ಮೇಡಮ್ಗೆ ಮತ್ತೆ ಸಂಡೇಗೌಡರು ಅವರಲ್ಲಿ ಎಷ್ಟು ಕಲೆ ಇದೆ ಅಂದ್ರೆ ಅದೆಲ್ಲ ಇವರು ತೆಗಿತಾ ಇರ್ತಾರೆ. ಇವರು ರಚನೆ ಮಾಡಿದ್ರೆ ಅದಕ್ಕೊಂದು ಅವರು ಪ್ರತಿಕ್ರಿಯೆ. ಮತ್ತೆ ನಂದಿನಿ ಮೇಡಮ್ ಅಷ್ಟೇ ಮಲ್ಟಿ ಟ್ಯಾಲೆಂಟೆಡ್. ಅವರು ಏನೇ ಕೊಟ್ಟರು ಮಾಡ್ತಾರೆ. ಗ್ರೇಟ್, ದಟ್ಸ್ ಗ್ರೇಟ್. ಅದೇ ಸರ್, ಏನಿದ್ರು ಜೀವ ತುಂಬ್ತಾ ಇರ್ತಾರೆ ಸರ್ ಅಲ್ಲಲ್ಲಿ ಏನೊಂದು ಈ ತರ ಪಾತ್ರ ಅಂದ್ರೆ ಸಾಕು ಅವ್ರವರೇ ಕ್ರಿಯೇಟ್ ಮಾಡ್ಕೊಂಡು ಇಂತ ಒಂದ್ ಹಿನ್ಸ್ ಕೊಡ್ತಿರ್ತಾರೆ, ಅವ್ರು ಮಾಡ್ಕೊಳ್ತಾರೆ. ಅಂದ್ರೆ ಈಗ ಹೇಗೆ ಅಂದ್ರೆ ಅಷ್ಟು ದೊಡ್ಡನಾಗಿದ್ದನು ಈ ಧ್ಯಾನದಿಂದನೂ ನಾವ್ ಏನೇನ್ ಚೇಂಜ್ ಮಾಡ್ಕೋಬಹುದು ನಮ್ಮನ್ನ ಮನಸ್ ಪರಿವರ್ತನೆ ಅನ್ನೋದಕ್ಕೆ ಒಂದು ನಿದರ್ಶನ ಗುರುಗಳೇ. ಅದಕ್ಕೆ ಚಿಕ್ಕದಾಗಿ ಒಂದು ತಗೊಂಡ್ ಬಂದಿದ್ದಾರೆ. ಅದ್ಭುತವಾದ ಒಂದು ಕಿರುಪ್ರಹಸನ ಅಂತ ಚಿಕ್ಕದಾಗೇ ಇಲ್ಲ, ಇದು ದೊಡ್ಡದಾಗೇ ಇದೆ. ಹೌದು, ದೊಡ್ಡದಾಗಿ ಆಗಿದೆ, ಚಿಕ್ಕದಾಗಂತೂ ಏನಿಲ್ಲ. ಸೊ ಅದಕ್ಕೂ ಎಲ್ಲರಿಗೂ ಮತ್ತೆ ಒಂದ್ಸರಿ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಈ ಒಂದು ಚಿಕ್ಕದು ದೊಡ್ಡದಾದ ಒಂದು ಪ್ರಹಸನದ ಮೂಲಕ ನಿಮ್ಮನ್ನ ನಡೆಸ್ಲಿಕ್ಕೆ ಅವರೆಲ್ಲರೂ ಪ್ರಯತ್ನ ಮಾಡಿದ್ದಾರೆ. ನೀವು ನಕ್ಕಿದ್ರಿ ಕೂಡ, ನಿಮ್ಗೂ ಕೂಡ ಧನ್ಯವಾದಗಳು.